ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಂತ ನಿರಂಕಾರಿ ಮಂಡಳಿ ವತಿಯಿಂದ ಪರಿಸರ ಸ್ವಚ್ಛತಾ ಆಂದೋಲನವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಇನ್ನು ಮುತ್ತನಾಲೂರು ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮ ಕರ್ಕ ಮಹೋತ್ಸವ, ಶ್ರೀ ಶನಿ ಮಹಾತ್ಮ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ನಂದಲ ಯಲ್ಲಮ್ಮ ಗಂಗಾ ಪೂಜೆ ಹಾಗೂ ವೀರಭದ್ರ ಸ್ವಾಮಿ ಅಗ್ನಿಕುಂಡ ಉತ್ಸವವು ವಿಜೃಂಭಣೆಯಿಂದ ನಡೆದವು. ಈ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಅನೇಕ ಕಡೆ ಅನ್ನದಾಸೋಹ, ಅರವಂಟಿಕೆ ಸೇರಿದಂತೆ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದರಿಂದಾಗಿ ಗ್ರಾಮದಲ್ಲಿ ವಿಶೇಷವಾಗಿ ರಸ್ತೆ ಬದಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಇತರೆ ತ್ಯಾಜ್ಯಗಳ ಸಂಗ್ರಹ ಹೆಚ್ಚಾಗಿತ್ತು. ಈ ಪರಿಸ್ಥಿತಿಯನ್ನು ಮನಗೊಂಡ ಸಂತ ನಿರಂಕಾರಿ ಮಂಡಳಿ ವತಿಯಿಂದ ಸುಮಾರು 300 ಜನ ಸ್ವಯಂ ಸೇವಕರು ಸ್ವಯಂ ಪ್ರೇರಿತವಾಗಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಗ್ರಾಮದಲ್ಲಿನ ಪ್ರಮುಖ ಪ್ರದೇಶಗಳಾದ ಆರೋಗ್ಯ ಉಪಕೇಂದ್ರದ ಸುತ್ತಮುತ್ತ, ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ, ಸರ್ಕಾರಿ ಆಸ್ಪತ್ರೆ, ಬಸ್ ನಿಲ್ದಾಣ, ಪಶು ಆಸ್ಪತ್ರೆ, ಶನಿ ಮಹಾತ್ಮ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿಯೂ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಂತ ನಿರಂಕಾರಿ ಮಂಡಳಿಯ ಮುಖ್ಯಸ್ಥರಾದ ರಾಧಾ ನಾಗರಾಜ ರೆಡ್ಡಿ, ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ವಿಶ್ವನಾಥ ರೆಡ್ಡಿ, ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆ, ಮುಖಂಡರಾದ ನಾಗರಾಜ ರೆಡ್ಡಿ, ರಾಜಪ್ಪ ರೆಡ್ಡಿ, ಗಣೇಶ್ ಜಿ, ಸುಜಾತಮ್ಮ, ಸಾವಿತ್ರಮ್ಮ, ಶ್ರೀನಿವಾಸ ರೆಡ್ಡಿ, ಸುರೇಶ್ ರೆಡ್ಡಿ, ಅಣ್ಣಯ್ಯ ರೆಡ್ಡಿ, ಸಂತ ನಿರಂಕಾರಿ ಮಿಷನ್ ಸೊಸೈಟಿಯ ಮುಖ್ಯಸ್ಥ ಮನೋಹರ ಚಹಾ, ಯೋಗೇಶ್, ಪಿಡಿಒ ಶ್ರೀನಿವಾಸಯ್ಯ, ಬಾಬು ಪ್ರಸಾದ್, ನಾಗರಾಜ ರೆಡ್ಡಿ ಮತ್ತಿತರರು ಹಾಜರಿದ್ದರು. चरणों में है अरदास, संतों की सेवा मुख से निकले सदा यही गान। तू ही आन मेरी, तू ही शान मेरी, तू ही जीवन है, तू ही परान। ये सतगुरु है भगवान, तू ही जीवन है, तू ही तेरा लेख तेरा है पुकार मेरी, सरकार मेरी, कर दुनिया दीदार तेरा। तेरे चरणों में सारा जहां, तू ही जीवन है, तू जैसे ಈ ದಿನ ಸದ್ಗುರು ಕೃಪಾ ಆಶೀರ್ವಾದದಿಂದ ನಾವೆಲ್ಲರೂ ಸಹ ಈ ಒಂದು ಸ್ವಚ್ಛತಾ ಅಭಿಯಾನದ ಹಮ್ಮಿಕೊಂಡು ಇದನ್ನೆಲ್ಲ ಮಾಡುವಂಥ ಸದ್ಗುರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂತ ಮಹಾತ್ಮರೇ, ಈ ಒಂದು ಮಿಷಿನ್ನು ಯಾವ ರೀತಿ ನಮಗೆ ಒಂದು ಮಾನವತೆಯಾಗಿ ನಡಿಬೇಕು, ಯಾವ ರೀತಿಯಲ್ಲಿ ನಾವು ನಡಿಬೇಕು ಅನ್ನೋ ಒಂದು ತೋರಿಸ್ಕೊಡುವಂಥ ಮಿಷಿನು, ಮತ್ತು ಈ ಒಂದು ಭ್ರಾತೃತ್ವವನ್ನು ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ, ತುಂಬ ಹಿಂದಿನಿಂದ ನಮಗೆ ಕೊಟ್ಟಿರುವಂಥ ಒಂದು ಇದಕ್ಕೆ ಬುನಾದಿ ಹಾಕಿ ಅವರು ಮಾಡಿರೋದಕ್ಕೆ ಇಷ್ಟೊಂದು ಉತ್ತಮವಾಗಿ ನಡೀತಾ ಇದೆ ನಿರಂಕಾರಿ ಮಿಷನ್ನು. ನೋಡಿ ಸಂತ ಮಹಾತ್ಮರೇ, ಜಗತ್ತಿನ ಎಲ್ಲ ಕಡೆ ರಕ್ತದಾನ ಆಗಿರ್ಬೋದು ಮತ್ತು ಅಂಥ ಶಿಬಿರಗಳನ್ನು ಮಾಡಿರುವಂಥದ್ದು, ಸ್ವಚ್ಛತಾ ಅಭಿಯಾನಗಳು, ಮತ್ತು ನಾವು ಸಹ ಮೊನ್ನೆ ಮೈಸೂರು ನಿಮಿಷಾಂಬ ದೇವಸ್ಥಾನದ ಹತ್ರ ಸಹ ಕ್ಲೀನಿಂಗ್ಗೆ, ಮತ್ತು ಎಲ್ಲ ಕಡೆ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ಎಲ್ಲ ಕಡೆ ಸಹ ಕ್ಲೀನಿಂಗ್ಗೆ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಸಂತ ಮಹಾತ್ಮರೇ, ಅಷ್ಟೇ ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡುವಂಥ ಮಿಷಿನಲ್ಲಿ ನಾವು ಇರೋದಕ್ಕೆ ನಾವೊಂದು ಹೆಮ್ಮೆ ಅನಿಸ್ಕೋಬೋದು. ಸಂತ ಮಹಾತ್ಮರೇ, ಬನ್ನಿ ಸಂತ ಮಹಾತ್ಮರೇ, ಈ ಊರಿನಲ್ಲಿ ದಾಸಿ ಕೇಳಿಕೊಂಡಾಗ ಈ ಥರ ನಮಗೆ ಹಬ್ಬದ ವಾತಾವರಣದಿಂದ ಎಲ್ಲ ಕಡೆ ಅವರು
ಕ್ಲೀನ್ ಮಾಡಿರಲ್ಲ. ಯಾಕೆ ಎಲ್ಲ ಒಂದು ಹಬ್ಬದಿಂದ ಬೇರೆ ಬೇರೆ ಕಡೆಯವರೆಲ್ಲ ಬಂದಿರ್ತಾರೆ. ನಮಗೆ ಇದನ್ನು ಸ್ವಚ್ಛತೆ ಮಾಡಿಕೊಡ್ಬೇಕು ಅಂತ ಸುನಿಲ್ ರಾತ್ರಾಜಿಯವರಿಗೆ ನಾವು ಕೇಳಿದ್ದಕ್ಕೆ ಸದ್ಗುರು ಇಲ್ಲ ಅಂತ ಹೇಳಿಲ್ಲ, ಎಲ್ಲರನ್ನೂ ಕಳಿಸಿ ಇದನ್ನೆಲ್ಲ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ಸಂತು ಮಹಾತ್ಮರೇ. ನಾವು ಇವತ್ತು ಮಾಡಬೇಕಾದ್ರೆ ನೋಡಿ ಸಂತು ಮಹಾತ್ಮರೇ, ನಿರಂಕಾರನಲ್ಲಿ ಎಷ್ಟೊಂದು ಶಕ್ತಿ ಇದೆ ಪ್ರಾರ್ಥನೆಗೆ ಅಂತಂದರೆ, ನಿನ್ನೆ ದಾಸಿ ಭವನ್ ಹತ್ರ ಹೋಗ್ಬಿಟ್ಟು ಅಲ್ಲಿ ತುಂಬ ಧೂಳಿತ್ತು, ಅರವಿಂದ್ ಜಿ ದಾಸಿ ಇಬ್ಬರು ಹೋಗಿದ್ವಿ. ಅಲ್ಲಿ ಗುಡಿಸ್ತಾ ಇದ್ರೆ ಕಣ್ಣಿಗೆ ಕಾಣ್ತಾ ಇಲ್ಲ, ಯಾಕೆಂದರೆ ಅಷ್ಟು ಧೂಳು ಎದ್ದೊಳ್ತಾ ಇತ್ತು. ಎಲ್ಲ ಹುಷಾರಿಲ್ದಿರ ಆಗುತ್ತೆ ಅಲ್ಲ, ಇದನ್ನು ಹೇಗೆ ಮಾಡೋದು, ಯಾವ ರೀತಿ ನೀರು ಹಾಕ್ಸ್ಬಿಟ್ಟು ಏನಾದರೂ ಗುಡಿಸೋ ಹಂಗೆ ಮಾಡಬೇಕಾ ಅಂತ ಹೇಳಿ ಅಲ್ಲೇ ಸದ್ಗುರು ನಿನಗೆ ಗೊತ್ತಿರೋದು, ನೀನು ಯಾವ ರೀತಿ ಮಾಡಿಸ್ತೀಯೋ ಎಲ್ಲರಿಗೂ. ಈಗ ಈ ಬಿಸಿಲಲ್ಲಿ ನಿಮಗೂ ಗೊತ್ತು, ಆ ನೆಗಡಿ ಆಗ್ಬೋದು, ಆ ಧೂಳು ಹೋದರೆ ಏನು ಆಗುತ್ತೆ ಅಂತ ದಾಸಿ ಅಲ್ಲೇ ನಿರಂಕಾರನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಭವನಲ್ಲಿ ದಾಸಿ ಬಂದು ಮನೆಗೆ ಬಂದರೆ ನೋಡಿ ಸಂತು ಮಹಾತ್ಮರೇ, ಎಷ್ಟು ವಾತಾವರಣ ಚೇಂಜ್ ಆಗಿದೆ ನೋಡಿ ಸಂತು ಮಹಾತ್ಮರೇ. ಆ ಧೂಳಿನ ವಾತಾವರಣ ಎಲ್ಲ ಹೋಗಿ ನಮಗೆ ಏನು ನಿರ್ಮಲ ಆಗಿ ಮಾಡಿದೆ. ಬನ್ನಿ ಸಂತು ಮಹಾತ್ಮರೇ, ನಿರಂಕಾರ ಕೇಳಿಸ್ಕೊಂಡ್ರೆ ಸಾಕು, ನಮ್ಮ ಒಂದು ಇದನ್ನು ಸದ್ಗುರು ಮಾತಾಜಿ ಇದನ್ನು ನಡೆಸ್ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಇವತ್ತು ಗ್ರಾಮ ಪಂಚಾಯಿತಿ ಎದುರುಗಡೆ ಮತ್ತು ನಮ್ಮೂರಿನ ಮುತ್ತನಲ್ಲೂರಿನ ಎಲ್ಲ ಮಹಾತ್ಮರು ಮತ್ತು ಚಿಕ್ಕಾಗಲಿ ಚಿನ್ನಪ್ಪ ಅವರು ಸಹ, ಬಾಬು ಅವರು ಸಹ ನಮಗೆ ಹೇಗೆ ಇದನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಅಂತಂತಂದರೆ, ಸಂತು ಮಹಾತ್ಮರೇ ಶ್ರೀನನ್ನ ಆಗಿರ್ಬೋದು, ಜಯರಾಮ್ ಜಿ ಆಗಿರ್ಬೋದು, ವಿಶ್ವನಾಥಣ್ಣವರು ಎಲ್ಲರೂ ಬಂದು ಇದನ್ನು ಈ ಊರಿಗೆ ಒಳ್ಳೆ ರೀತಿಯಲ್ಲಿ ಮಾಡಿ ಅಮ್ಮ ಅಂತ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆಲ್ಲ ಸಹ ಧನ್ಯವಾದಗಳು ಹೇಳ್ತೀವಿ. ಸಂತು ಮಹಾತ್ಮರೇ, ಇದೇ ರೀತಿಯಲ್ಲಿ ನೀವೆಲ್ಲ ಬಂದಿರೋದಕ್ಕೆ, ಬೆಂಗಳೂರಿಂದ ಇಷ್ಟು ದೂರದಿಂದ ಬಂದಿದ್ದೀರ ಇಷ್ಟೊತ್ತಿಗೆ, ಅವರೆಲ್ಲರಿಗೂ ಸಹ ಅಮ್ಮ ತಾಯಂದರು ಮನೆಯಲ್ಲೆಲ್ಲ ಬಿಟ್ಟು ಈ ಸೇವೆಗೆ ನಾನು ಅಂತ ಮುಂದಾಗಿದ್ದೀರಲ್ಲ, ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಮನೆಗಳಲ್ಲಿ ನಿರಂಕಾರನ ಕೃಪೆ ಆಗಲಿ ಅಂತ ದಾಸಿ ಕೇಳ್ಕೊತಾ ಇದ್ದೀನಿ. ಸದ್ಗುರು ಮಾತಾಜಿ ಇಷ್ಟು ಅವಕಾಶ, ಈಗ PDO ಮಹಾತ್ಮರು ಸಹ ಬಂದಿದ್ದಾರೆ, ತುಂಬ ಸಂತೋಷ. ಇದಕ್ಕೆಲ್ಲ ನಮಗೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ, ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸ್ಕೂಲ್ ಮಾಸ್ಟ್ರೇ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿಯಲ್ಲಿ ಅಂತಂದರೆ ಒಬ್ಬೊಬ್ಬರು ಸಹ ನೀವೇನೇ ಕೇಳಿದ್ರು ನಮಗೆ ಸ್ಕೂಲಲ್ಲಿ ಒಂದು ಟಿಫನ್ ಮಾಡೋದಕ್ಕಾಗ್ಬೋದು, ಲಂಚ್ಗಾಗ್ಬೋದು, ಅಲ್ಲಿ ಜಾಗ ಬೇಕಾಗುತ್ತೆ ಅಂತಂದರೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ಸದ್ಗುರು ಮಾತಾಜಿಗೆ ಕೋಟಿ ಕೋಟಿ ಧನ್ಯವಾದಗಳು. ಈ ಊರಿನ ಎಲ್ಲ ಗ್ರಾಮಸ್ಥರಿಗೂ ಸಹ ನಾನು ಮಾತಾಜಿ ಕೃಪೆ ಮಾಡಮ್ಮ, ಈ ಅವಕಾಶ ಮಾಡಿಕೊಟ್ಟಿರೋರೆಲ್ಲರಿಗೂ ಸಹ ನಾನು ಅವರವರ ಏನೇನು ಇಷ್ಟಾರ್ಥಗಳಿದೆಯೋ ಅದನ್ನೆಲ್ಲ ಪೂರ್ಣ ಮಾಡಲಿ. ಮತ್ತು ಅಷ್ಟು ದೂರದಿಂದ ಬಂದು ಈ ಸೇವೆ ಮಾಡುವಂಥವ್ರಿಗೂ ಇನ್ನಷ್ಟು ಶಕ್ತಿ ಚೈತನ್ಯ ಕೊಡಲಿ ಅಂತ ಸದ್ಗುರುವಲ್ಲಿ ದಾಸಿ ಬೇಡ್ಕೊತಾ ಇದ್ದೀನಿ. ಸಂತು ಮಹಾತ್ಮರೇ, ಪ್ರೀತಿಯಿಂದ ಹೇಳಿ. ಮುತ್ತನೂರು ಗ್ರಾಮದಲ್ಲಿ ವಿಶೇಷವಾಗಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ರಥೋತ್ಸವ, ಕರಗ ಮಹೋತ್ಸವ ನಡೆದು ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಕೊಟ್ಟಿದ್ದಾರೆ. ಸುಮಾರು ಜನ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದರ ಜೊತೆಯಲ್ಲಿ ಸುಮಾರು 1 ವಾರದಿಂದ ಸಾಧಕನವ್ರು ಕೇಳ್ತಾಯಿದ್ರು, ಸ್ವಚ್ಛತೆ ಮಾಡಬೇಕು ಜಾತ್ರೆ ಆದಮೇಲೆ ಅಂತ. ನಮ್ಮ ಸತ್ಸಂಗದವ್ರು ಬರ್ತಾರೆ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ. ನನಗೂ ಖುಷಿ, ಯಾಕಂದರೆ ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮನ ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು ಫಸ್ಟ್ ಕಲಿಬೇಕು. ಅದರ ಜೊತೆಯಲ್ಲಿ ನಮ್ಮ ಗ್ರಾಮಸ್ಥರ ಹೆಣ್ಮಕ್ಳು ಸಹ ಜಾಸ್ತಿ ಜನ ಬಂದಿದ್ದಾರೆ, ತುಂಬ ಸಂತೋಷ. ಯಾವತ್ತೇ ಆಗಲಿ ಇಂಥ ಧಾರ್ಮಿಕ ಕೆಲಸಗಳಾದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಬಿಸಾಕಿರ್ತಾರೆ, ಯಾಕಂದರೆ ಅವರಿಗೆ ನಾವು ಅಷ್ಟು ವ್ಯವಸ್ಥೆ ಮಾಡಿರೋಕ್ಕೂ ಆಗೋದಿಲ್ಲ, ಒಂದು ಹತ್ರ ಹಾಕಿ ಅಂತ ಹೇಳೋಕ್ಕೂ ಆಗೋದಿಲ್ಲ, ಅಂಥ ಜನಸಂಖ್ಯೆಯಲ್ಲಿ ಆಗಿರುತ್ತೆ. ಅದನ್ನು ನಾವು ಸ್ವಚ್ಛತೆ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಪಂಚಾಯತಿಯವರು ಸಹ ನಮಗೆ ಸಹಕಾರ ಕೊಟ್ಟು ನೀವೆಲ್ಲ ಸತ್ಸಂಗದಿಂದ ಬಂದಂಥ ಎಲ್ಲರಿಗೂ ನನ್ನ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅವರಾದ ರಾಧಾ ನಾಗರಾಜ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಂತ ನಿರಂಕಾರ ಮಿಷನ್ ವತಿಯಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಕಳೆದ 1 ವಾರದಿಂದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ನಡೆಯಿತು. ಒಂದು ಕರಗ ಮಹೋತ್ಸವ, ಪರಮಾತ್ಮನ ದೇವರ ಒಂದು ರಥೋತ್ಸವ, ನಂದಾಲಮ್ಮ ಯಲ್ಲಮ್ಮದ ಒಂದು ದೇವಸ್ಥಾನದ ಕಾರ್ಯಕ್ರಮಗಳು,
ವೀರಭದ್ರ ಸ್ವಾಮಿದು ಈ ಎಲ್ಲ ಕಾರ್ಯಕ್ರಮಗಳಾದಾಗ ನಮ್ಮ ಗ್ರಾಮದಲ್ಲಿ ಸಾವಿರಾರು ಜನ ಹೊರಗಡೆಯಿಂದ ಬಂದು ಇಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಚರಣೆ ವೇಳೆಯಲ್ಲಿ ಹಲವಾರು ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆದಿದ್ದು ಪರಿಸರವನ್ನು ಕೂಡ ಇವತ್ತು ಒಂದು ಕಡೆ ಎಲ್ಲ ವಿಷಪೂರಿತವಾಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಈ ಒಂದು ಸಂತ ನಿರಂಕಾರಿ ಸಮಾಜದವರು ಹಲವಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಹಲವಾರು ನಡೆಸ್ಕೊಂಡು ಬಂದಿದ್ದಾರೆ. ಆರೋಗ್ಯದಿರ್ಬೋದು, ರಕ್ತದಾನ ಶಿಬಿರ ಹೇಳ್ದಂಗೆ, ಪರಿಸರದ ಕಾರ್ಯಕ್ರಮ. ಮತ್ತು ಇವತ್ತು ನಾವೆಲ್ಲರೂ ಕೂಡ ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ನಾವು ಪಂಚಭೂತಗಳಿಗೆ ಎದುರ್ಕೋಬೇಕಾಗ್ತದೆ. ನಮಗೆ ಕಣ್ಣುಕಾಯಿ ಕಾಣಿಸ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ 5 ಪಂಚಭೂತಗಳು: ಗಾಳಿ, ಬೆಳಕು, ನೀರು, ಈ ಪರಿಸರ. ಇದು ನಮಗೆ ಭಾಳ ಮುಖ್ಯ. ಇವತ್ತು ಈ ಪರಿಸರ ಏನಾದರೂ ಮುನಿಸ್ಕೊಂಡ್ಬಿಟ್ರೆ ನಾವು ಯಾರೂ ಕೂಡ ಈ ಭೂಮಿಯಲ್ಲಿ ಇರೋಕ್ಕಾಗೋದಿಲ್ಲ. ಹಾಗೆ ಬಹಳ ಮುಖ್ಯವಾಗಿ ಪರಿಸರ ಭಾಳ ಮುಖ್ಯ. ಈ ಪರಿಸರ ಉತ್ತಮವಾಗಿ ಇಡ್ತಕ್ಕಂಥ ಕೆಲಸಕ್ಕೆ ಇವತ್ತು ನಮ್ಮ ಗ್ರಾಮದವರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಈ ಸಂತ ನಿರಂಕಾರಿ ಮಿಷನ್ನ ಎಲ್ಲ ಮಾತೆಯರು ಮತ್ತು ಇವರ ಮುಖಂಡರೆಲ್ಲೂ ಬಂದು ಕೂಡ ನಮ್ಮ ಈ ಗ್ರಾಮದಲ್ಲಿರ್ತಕ್ಕಂಥ ಏನು ಸ್ವಚ್ಛತೆಯನ್ನು, ಪರಿಸರವನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಪ್ರತಿಷ್ಠೆಯಿಂದ ಇರ್ತಾರೆ. ಯಾರೋ ಮಾಡ್ಕೊತಾರೆ, ಏನೋ ಪಂಚಾಯತಿ ಇರ್ತದೆ, ಮತ್ತೊಬ್ಬರು ಇರ್ತಾರೆ, ನಾವ್ಯಾಕೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇವರೆಲ್ಲರೂ ಕೂಡ ಪಂಚಾಯತಿ ಇರಲಿ, ಅದು ಪುರಸಭೆ ಇರಲಿ, ನಗರಸಭೆ ಇರಲಿ, ಯಾವುದೇ ಇರಲಿ, ನಾವು ಕೂಡ ಪರಿಸರವನ್ನು ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಆದ್ಯ ಕರ್ತವ್ಯ ಪರಿಸರವನ್ನು ಉಳಿಸಬೇಕಾಗ್ತದೆ. ಯಾಕಂದರೆ ಬರೀ ಪಂಚಾಯತಿಯವರೋ ಅಥವಾ ಸರ್ಕಾರದವ್ರು ಮಾತ್ರ ಗಾಳಿ ಬೆಳಕನ್ನು ಇಟ್ಕೊಳಲ್ಲ. ಎಲ್ಲರೂ ಕೂಡ ಇಲ್ಲಿ ಜೀವಿಸ್ತಕ್ಕಂಥವ್ರು ಎಲ್ರಿಗೂ ಗಾಳಿ ಬೇಕು, ಎಲ್ರಿಗೂ ಬೆಳಕು ಬೇಕು, ಎಲ್ರಿಗೂ ಪರಿಸರ ಬೇಕು. ಹಾಗಾಗಿ ಇವತ್ತಿನ ಯಾಂತ್ರಿಕ ಯುಗದಲ್ಲಿ ಇವತ್ತು ಇಡೀ ನಮ್ಮ ವ್ಯವಸ್ಥೆಯಲ್ಲಿ ಪರಿಸರ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ಎಲ್ಲ ಕೆರೆ, ಕುಂಟೆಗಳು ಎಲ್ಲವೂ ಕೂಡ ಮಾಲಿನ್ಯವಾಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಕೈಗಾರಿಕಾ ಪ್ರದೇಶಗಳು ಮತ್ತು ನಮ್ಮ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ, ನಾನು ನಮ್ಮದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಮಾಜವನ್ನು ತಿದ್ದತಕ್ಕಂಥವ್ರು ಕೂಡ ನಾವೆಲ್ಲರೂ ಕೂಡ ಎಡವಿದ್ದೀವಿ. ಹಾಗಾಗಿ ನಾನು ವಿಶೇಷವಾಗಿ ಇವತ್ತು ಹೆಚ್ಚಿಗೆ ಬಂದಿರತಕ್ಕಂಥ ಎಲ್ಲ ಮಾತೆಯರಿಗೂ, ವಿಶೇಷವಾಗಿ ರಾಧಾ ನಾಗರಾಜ್ ರೆಡ್ಡಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಇವತ್ತು ನಮ್ಮ ಗ್ರಾಮದಲ್ಲಿ ಹಲವಾರು ಮಹಿಳೆಯರಿದ್ದರೂ ಕೂಡ ಆ ಒಕ್ಕವರು ಪರಿಸರದಿರ್ಬೋದು, ಮಹಿಳೆಯರಿಗೆ ಆರೋಗ್ಯದಿರ್ಬೋದು, ಯೋಗ ಕಾರ್ಯಕ್ರಮ ಇರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ಧಾರ್ಮಿಕವಾಗಿ ಎಲ್ಲ ಸಾಮಾಜಿಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮುಂದೆ ನಿಂತ್ಕೊಂಡು ಮಾಡ್ತಕ್ಕಂಥದ್ದು ಅದು ಕೆಲವ್ರಿಗೆ ಮಾತ್ರ ಪ್ರೇರಣೆ ಆಗಿರ್ತದೆ. ಯಾಕೆ ಹೇಳೋದು ಏನಪ್ಪ ಮಾಡೋದು, ನಾಳೆ ಪ್ರೀತ ಧೂಳು ಇರ್ತದೆ, ಆ ಧೂಳಿನಲ್ಲಿ ಹೆಂಗೆ ಸ್ವಚ್ಛತೆ ಮಾಡಿದಾಗ ಎಲ್ರಿಗೂ ಕೂಡ ಕಾಯಿಲೆ ಬರ್ತದೆ ಅಂತ ಹೇಳಿದಾಗ ಆ ವರುಣ ನಿನ್ನೆ ರಾತ್ರಿ ಬಂದು ಒಂದು ಸಿಂಚನ ಮಾಡಿದ್ದಾರೆ. ಪೂರ್ತಿ ಮಳೆನೂ ಬಂದಿಲ್ಲ, ಸಿಂಚನ ಮಾಡಿರೋದ್ರಿಂದ ಎಲ್ಲವೂ ಧೂಳು ಅಲ್ಲಿ ಕುತ್ಕೊಂಡು ನಮಗೆ ಇವತ್ತು ಈ ಸ್ವಚ್ಛತಾ ಮಾಡೋದಕ್ಕೆ ಎಲ್ಲ ಇವರುಗಳಿಗೆ ಆ ವರುಣ ದೇವರನ್ನೇ ನಿಮಗೆ ನೋಡಪ್ಪ, ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆರೋಗ್ಯನ ನಾನು ಕಾಪಾಡಬೇಕು ಅಂತೇಳಿ ಆ ವರುಣ ಕೂಡ ರಾತ್ರಿ ನಮಗೆ ಮಳೆ ಬಂದು ಇವತ್ತು ಒಂದು ಸಣ್ಣ ಪ್ರಮಾಣದಲ್ಲಿ ತ್ಯಾವ ಆಗಿರೋದ್ರಿಂದ ನಾವು ಇಲ್ಲಿರ್ತಕ್ಕಂಥ ಪೇಪರು, ಇತರೆ ಗಲೀಜು ಎಲ್ಲವನ್ನು ಕೂಡ ತೆಗೆಯಲಿಕ್ಕೆ ಕಾರಣಕರ್ತರಾಗಿರ್ತದೆ. ಹಾಗಾಗಿ ಪಂಚಭೂತಗಳು ನಾವು ಎಷ್ಟೇ ಹೇಳಿದ್ರು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವರುಗಳು ಯಾವುದಪ್ಪ ಅಂದರೆ ಪಂಚಭೂತಗಳು: ಗಾಳಿ, ಬೆಳಕು, ನೀರು. ಅದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಅದು ನಮ್ಮನ್ನು ಕಾಪಾಡ್ತದೆ. ಆ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಸಂತ ನಿರಂಕಾರಿನ ಎಲ್ಲ ಸಮಸ್ತ ಆ ಒಂದು ತಂಡಕ್ಕೆ, ಹಿರಿಯರಿಗೆ, ಸತ್ಸಂಗ ಸಂಸ್ಥೆಯಿಂದ ಈ ಒಂದು ಅಭಿಯಾನ ಕಾರ್ಯಕ್ರಮಗಳು ಪ್ರತಿಯೊಂದು ಬಾರಿ ಮಾಡ್ತಾನೆ ಇರ್ತಾರೆ ಅವರು ಸತತವಾಗಿ. ಈಗ ಹೇಳ್ತಾ ಇದ್ರು ನಂದಿ ವಿಲ್ಸಲ್ಲಿ ಮಾಡ್ತಾರೆ, ಮತ್ತು ಮೈಸೂರಲ್ಲಿ ಸುಮಾರು ಭಾಗದಲ್ಲಿ ಅಲ್ಲೂ ಕೂಡ ಒಂದು ಅಭಿಯಾನಗಳನ್ನು ಮಾಡಿ ಈಗ ಮುತ್ತಾಂ ಗ್ರಾಮದಲ್ಲಿ ಮೂರು ದಿನಗಳ ಒಂದು ಏನು ಜಾತ್ರೋತ್ಸವ ಏನಿತ್ತೋ ಆ ಜಾತ್ರೋತ್ಸವದಲ್ಲಿ ಸುಮಾರು ಬಂದಿರತಕ್ಕಂಥ ಸುಮಾರು ಏನು ಹಿರಿಯರು ಇರ್ಬೋದು, ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಈ ಗ್ರಾಮದ ಎಲ್ಲ ಒಂದು ನಾಗರಿಕ ಬಂಧುಗಳ ಮುಖಾಂತರ ಒಂದು 3 ದಿನಗಳ ಕಾಲ ಒಂದು ಜಾತ್ರೋತ್ಸವ ಯಶಸ್ವಿಯಾಗಿ ನಡೆದಿದೆ. ಆ ಜಾತ್ರೋತ್ಸವಕ್ಕೆ ಬಂದು ಸುಮಾರು ಎರಡು ಕಡೆ ಊಟೋಪಚಾರಗಳಿತ್ತು, ಮತ್ತು ಬೇರೆ ಕಡೆ ನೀರು ಮಜ್ಜಿಗೆ, ಪಾನಕಗಳು, ಮತ್ತು ಮೊನ್ನೆ ಒಂದು ಮುತ್ತುರಮ್ಮ ಜಾತ್ರೆ ಒಂದು ಕುರ್ಜಿ ಹೋಗುವ ಒಂದು ಸಂದರ್ಭದಲ್ಲಿ ಮುತ್ತಾನ್ ಸರ್ಕಲ್ಲು ಕೂಡ ರಾಧಕ್ಕ ಅವರ ಸತ್ಸಂಗ ಒಂದು ಸಂಸ್ಥೆಯಿಂದ ಸುಮಾರು 1000 ಜನಕ್ಕೆ ನೀರು ಮಜ್ಜಿಗೆ ಮತ್ತು ಪಾನಕ, ಹೆಸರುಬೇಳೆಯನ್ನು ಕೊಟ್ಟಿದ್ದಾರೆ, ವಿತರಣೆ ಮಾಡಿದ್ದಾರೆ. ಈ ರೀತಿ ಒಂದು ಸಮಾಜ ಕಾರ್ಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂದರೆ ನಾವು ಕೂಡ ಈ ಒಂದು ಮುತ್ತಾಂ ಗ್ರಾಮದಲ್ಲಿ ಇಂಥವ್ರು ಇದ್ದಾರೆ, ಇಂಥವ್ರನ್ನ ನಾವು ಗುರುತಿಸಬೇಕು, ಇಂಥವ್ರು ನಮ್ಮ ಮುತ್ತಾಂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಾರಲ್ಲ ಅನ್ನೋದು ನಮಗೆ ನಿಜವಾಗ್ಲೂ ಕೂಡ ಅದು ನಮಗೆ ಅದು ಗೊತ್ತಾಗ್ತಿರ್ಲಿಲ್ಲ.
ಆದರೆ ಇಂಥವರು ಇಂಥವರು ನಮ್ಮ ಊರಲ್ಲಿ ಇದ್ದು ಇಂಥ ಸಮಾಜ ಸೇವಕರು ಮಾಡ್ತಕ್ಕಂಥವ್ರು ಇರೋದ್ರಿಂದ ನಮಗೆ ಅಭಿವೃದ್ಧಿ, ಒಂದು ಗ್ರಾಮಕ್ಕೆ ಒಂದು ಅಭಿವೃದ್ಧಿ ಆಗುತ್ತೆ. ಇಂಥವರಿಂದ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳು ಎಲ್ಲರೂ ಕೂಡ ಮಾಡೋದಕ್ಕೆ ಬರಲ್ಲ. ಆ ಒಂದು ಸಂಸ್ಥೆಯಿಂದ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಅವರಿಗೆ ಅಭಿನಂದನೆ ತಿಳಿಸ್ಬೇಕು. ಈ ರೀತಿಯಾಗಿ ಎಲ್ಲ ಗಣ್ಯಾತಿಥಿಗಳು ಬಂದಿದ್ದಾರೆ ಮತ್ತು ಅವರ ಸಂಸ್ಥೆಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ. ನಾನು ಸತ್ಸಂಗದ ಕಾರ್ಯಕ್ರಮಕ್ಕೆ ಹೋಗಿದ್ದೆ 2 ವರ್ಷದಲ್ಲಿ. ಹೋಗಿದ್ದಾಗ 25 ವರ್ಷದಿಂದ ಸತ್ಸಂಗ ನಡೀತಾ ಇತ್ತು. ನಾನು ಹೋಗ್ತಾ ಇದ್ದೆ. ಹೋದರೂ ಸಹ ಅಲ್ಲಿ ಡೆಲ್ಲಿಯಲ್ಲಿ ಕಾನ್ಫರೆನ್ಸ್ ಆಯಿತು. ಕಾನ್ಫರೆನ್ಸ್ ಆದರೆ ಕರ್ನಾಟಕದಲ್ಲಿ ಯಾರನ್ನೂ ಕೋರಲಿಲ್ಲ. ನಮ್ಮ ರಾಧಾಮೋದಿಯನ್ನು ಆ ವೇದಿಕೆ ಮೇಲೆ ಎತ್ತಿ ಆ ತಾಯಿಗೆ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಅಂದರೆ ಸತ್ಸಂಗದಲ್ಲಿ ರಾಧಾಮೋದಿ ಒಂದೇವರಾಗಿದ್ದಾರೆ. ನಾನು ಹೋಗಿ ನನಗೆ ಸಂತೋಷವಾಯಿತು. ಸತ್ ಅಂದರೆ ಸತ್ಯವಾದ ಸಂಘ, ಇಲ್ಲಿ ನೀತಿ ನಿಜಾಯಿತಿ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ. ಈ ಸತ್ಸಂಗಕ್ಕೆ ಯಾರು ಬಂದರೂ ಸ್ವಚ್ಛತೆ, ಜ್ಞಾನ, ಯೋಗ, ಎಲ್ಲ ಗ್ರಾಮದ ಮುಖಂಡರಿಗೆ ಹಾಗೂ ಸತ್ಸಂಗದ ಎಲ್ಲ ನಮ್ಮ ಸಂಘ ಪದಾಧಿಕಾರಿಗಳಿಗೆ ಮತ್ತು ಅತಿ ಮುಖ್ಯವಾಗಿ ನಮ್ಮ ರಾಧಕ್ಕ ಅವರಿಗೆ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಿನ್ನೆ ಸಂಜೆ ರಾಧಕ್ಕ ಅವರು ಫೋನ್ ಮಾಡಿ, ಸರ್ ನಾಳೆ ಸ್ವಚ್ಛತಾ ಆಂದೋಲನ ಇಟ್ಕೊಂಡಿದ್ದೀವಿ, ಸ್ವಚ್ಛತಾ ಕಾರ್ಯಕ್ರಮಕ್ಕೆ 9:30ವರೆಗೆ ತಾವು ಭಾಗವಹಿಸಬೇಕು ಅಂತ ಹೇಳಿದ್ರು. ನಾನು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೆ. ತುಂಬ ನನಗೆ ಹೆಮ್ಮೆ ಅನ್ನಿಸ್ತು. ಯಾಕಂದರೆ ಈ ಒಂದು 3 ದಿನಗಳ ಕಾಲ ನಮ್ಮ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ, ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ನಾನಾ ಜನ ಬಂದಿದ್ದರು. ನಾನಾ ವಿಧವಾಗಿ ತ್ಯಾಜ್ಯ ಎಲ್ಲಂದರೆ ಅಲ್ಲಿ ಸುರಿದಿತ್ತು. ನಾನು ಸಹ ನೋಡಿ ಮೊನ್ನೆನೇ ಫೋನ್ ಮಾಡಿ ನಮ್ಮ ಹರೀಶ್ ಅವ್ರಿಗೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಬೇಕು, ಗಾಡಿ ಕಳಿಸ್ತೀವಿ ಅಂತ ಹೇಳಿದೆ. ಅವ್ರ ಲೇಬರ್ ಓದಾಡಿದ್ರೆ ನನಗೆ ಕಳಿಸಿಲ್ಲ, ನಿನ್ನೆ ಮಧ್ಯಾಹ್ನ ಕಳಿಸ್ಲೇಬೇಕು ಅಂತ ಹೇಳಿದೆ. ಕಳಿಸ್ತೀನಿ ಅಂತ ಹೇಳಿದ್ರು. ಈಗ ರಸ್ತೆ ಬದಿಯೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ಅವರು ಸಹ ಮಾಡ್ತಾಯಿದ್ದಾರೆ, ನಾನು ನೋಡ್ಕೊಂಬಂದೆ. ಹೀಗಾಗಿ ಈ ವಿಚಾರವಾಗಿ ಈಗ ಸಾಹೇಬರು 11 ಗಂಟೆಗೆ ಬೇರೆ ಬರ್ತಾಯಿದ್ದಾರೆ. ನಮ್ಮ ಪಂಚಾಯತ್ ಪಿ ಡಿ ಒ ಮತ್ತು ಉಸ್ಕೂರು ಪಂಚಾಯತಿ ಮತ್ತು ಬೊಮ್ಮಸಂದ್ರ ಪಿ ಡಿ ಒ ಕರೆದು ಇದರ ಸ್ವಚ್ಛತೆ ಬಗ್ಗೆ, ಕಸ ಇಲಾವರಿ ಬಗ್ಗೆ ಸಭೆ ಕರೀತಾರೆ ನಮ್ಮ ಪಂಚಾಯತಿಯಲ್ಲೇ. ಈ ಒಂದು ವಿಚಾರವಾಗಿ ನಾನು ರಾಧಕ್ಕ ಅವರಿಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸತ್ಸಂಗದ ಕಾರ್ಯಕ್ರಮ ಸದುಪಯೋಗ ಆಗ್ತಾಯಿದೆ. ಇದೇ ರೀತಿ ನಾನಾ ಯೋಜನೆ ಕಾರ್ಯಕ್ರಮಗಳು ನಮ್ಮ ಸತ್ಸಂಗದ ವತಿಯಿಂದ ರಾಧಕ್ಕ ಅವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಭಗವಂತ ಆಯುಷು, ಆರೋಗ್ಯ, ಭಾಗ್ಯ ಎಲ್ಲ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಈ ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರಿಲಿ. ಹಾಗೆಯೇ ನಾನು ನಮ್ಮ ಗ್ರಾಮದ ಜನರಲ್ಲಿ ಒಂದು ಮನವಿ, ಈ ರೀತಿ ನಮ್ಮ ಸಂಘದ ವತಿಯಿಂದ, ನಮ್ಮ ಸತ್ಸಂಗದ ವತಿಯಿಂದ ಈ ಒಂದು ಮನೆ ಸಹ ಮತ್ತು ಇವತ್ತು ಒಂದು ದಿವಸ ಸ್ವಚ್ಛತಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ನಮ್ಮ ಬಾಡಿಗೆ ಮನೆಗಳು ಅತಿ ಹೆಚ್ಚಾಗಿ ಹೊರಗಡೆ ಬಂದ ಜನಗಳು ಈ ಒಂದು ತ್ಯಾಜ್ಯ ಎಲ್ಲಂದರೆ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಹಾಗಾಗಿ ಆ ಬಾಡಿಗೆ ಮನೆಯಲ್ಲಿ ಕೊಡ್ತಕ್ಕಂಥ ಓನರ್ಗಳು ಆ ಜನಗಳಿಗೊಂದು ಸ್ವಲ್ಪ ಕಿವಿ ಮಾತು ಹೇಳಬೇಕು. ಗಾಡಿ ಒಂದಿನ ಬಿಟ್ಟು ಒಂದಿನ ಬರ್ತೈತೆ, ಅದು ಒಂದು ಕಡೆ ಶೇಖರಣೆ ಮಾಡಿ ನಮ್ಮ ಪಂಚಾಯತಿ ಗಾಡಿ ಕೊಡಬೇಕಾಗಿ ನಾನು ಕೊಡುವಂಥ ಕೆಲಸ ಮಾಡಬೇಕು. ಆ ಬಾಡಿಗೆ ಮನೆಯಲ್ಲಿ ಎಲ್ಲರೂ ತಿಳಿ ಹೇಳಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮ ತುಂಬ ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ನಡೆದಿರ್ತಂಥ ಎಲ್ಲ ಗಣ್ಯರಿಗೂ ಮತ್ತು